ನಮಸ್ತೆ. ವಿದ್ಯಾರಣ್ಯಪುರ ಮೇನ್ ರೋಡಲ್ಲಿ ಆದೀಶ್ವರ್ ಎಲೆಕ್ಟ್ರೋ ವರ್ಲ್ಡ್ ಅಂತ ಇದೆ. ಅಲ್ಲಿ ನಿಮಗೆ ಈ ಒಂದು ಸ್ಟಾಲ್ ಸಿಗುತ್ತೆ. ಪಡ್ಡು ಸ್ಟಾಲ್ ಅಂತ ತುಂಬಾ ವಿಶೇಷವಾದ ಪಡ್ಡು, ಸ್ವಾದಿಷ್ಟವಾದ ಪಡ್ಡು ಮತ್ತು ಮಶ್ರೂಮ್ ಬಿರಿಯಾನಿ ಅಂತೆ. ಎರಡೂ ಟೇಸ್ಟ್ ಮಾಡಬೇಕಂದ್ರೆ ಈ ಒಂದು ಜಾಗಕ್ಕೆ ಬರಬೇಕು ನೀವು. ಇವ್ರ ಟೇಸ್ಟಲ್ಲಂತೂ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತಾರೆ. ಮತ್ತು ಮಶ್ರೂಮ್ ಬಿರಿಯಾನಿನೂ ಟ್ರೈ ಮಾಡಬೇಕು. ಸೊ ನೀವೇನಾದರೂ ಈ ಕಡೆ ಪಾಸ್ ಆಗ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಪಡ್ಡು ಮತ್ತು ಮಶ್ರೂಮ್ ಬಿರಿಯಾನಿನ ಟ್ರೈ ಮಾಡಲೇಬೇಕು. ಈ ಕೆಂಪು ಚಟ್ನಿ ಇಲ್ಲಿನ ತುಂಬ ವಿಶೇಷವಾದದ್ದು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿ ಕೊಡುತ್ತೆ. ನಾರ್ಮಲ್ ಚಿಕನ್ ಚಟ್ನೀಸು, ಪುದೀನ ಚಟ್ನಿ, ಟೊಮೆಟೊ ಚಟ್ನಿ ಜೊತೆ ಪಡ್ಡು ತಿನ್ನೋದೊಂದು ವಾವ್ ಅದ್ಭುತ. ಶನಿವಾರ ಅಂತೂ ತುಂಬ ಜನ ಲೈನ್ ಇರುತ್ತೆ. ಅವಾಗ ನನಗೆ ಮನೆಯಲ್ಲಿ ಬಂದು ಇಷ್ಟ ಆಗಿ 5 ಪ್ಲೇಟು 4 ಪ್ಲೇಟು ಪಾರ್ಸಲ್ ತುಂಬ ಹೋಗುತ್ತೆ. ಆಮೇಲೆ ಮಕ್ಕಳು ಬರ್ತಡೇ ಇರುತ್ತಲ್ಲ, ಅದಕ್ಕೆಲ್ಲ ಆರ್ಡ್ರ್ ಕೊಡ್ತಾರೆ. ನಮಗೆ 50 ಪ್ಲೇಟ್ ಬೇಕು, 40 ಪ್ಲೇಟ್ ಬೇಕು ಅಂತ ಹಂಗಾದ್ರೆ ಆರ್ಡ್ರ್ ಕೊಟ್ಟರು ಕ್ಯಾಟ್ರಿಂಗ್ ಎಲ್ಲ ತೊಗೊಳ್ತೀರಾ? ತೊಗೊತೀವಿ. ಇಲ್ಲಿ ಎಷ್ಟು ರೇಟ್ ಆಗಿರ್ತೀರೋ ಅದೇ ರೇಟೇ, ಎಷ್ಟೋ ಏನು ತಗೊಳ್ಳಲ್ಲ, ಎಷ್ಟೋ ತಗೊಳ್ಳಲ್ಲ. ಹಂಗಾಗಿ ತುಂಬ ಜನ ನಮಗೆ ಆರ್ಡ್ರ್ ಕೊಡ್ತಾರೆ. ವ್ಯಾಪಾರನೂ ಆಗುತ್ತೆ. ತುಂಬ ಚೆನ್ನಾಗಿದೆ ಅಂತ. ಯಾಕಂದರೆ ವಯಸ್ಸಾದವ್ರು ಇರ್ತಾರಲ್ಲ, ಅವ್ರಿಗೆ ತುಂಬ ಇಷ್ಟ ಆಗಿದೆ. ನಮ್ಮ ಪಡ್ಡು ತುಂಬ ಇಷ್ಟ ಆಗಿದೆ. ಆಮೇಲೆ ನಮ್ಮ ಚಿಕ್ಕ ಪಾಪುಗಳು ಇರುತ್ತಲ್ಲ, ಅವಕ್ಕೂ ತುಂಬ ಇಷ್ಟ ಆಗಿದೆ. ಒಂದು 4-5 ಪಾಪು ಬರುತ್ತೆ. ನಮ್ಮ ಅಂಗಡಿ ಬಿಟ್ಟು ಕ್ರಾಸ್ ಆದ್ರೇ ಅಲ್ಲೋಗಿ ಸ್ಟಾರ್ಟ್ ಮಾಡಿಬಿಡುತ್ತೆ. ಪಡ್ಡು ಅಂಗಡಿ ತಕ್ಕ ನಿಲ್ಸಿಲ್ಲ ಅಂತ ಅವ್ರ ಮಮ್ಮಿನೂ ಮಗುನ ಇಲ್ಲಿ ನಿಲ್ಲಿಸ್ಬಿಟ್ಟು ಗಾಡಿ ತಗೊಂಡೇ ಪಾರ್ಕ್ ಮಾಡಿ ಬರ್ತಾರೆ. ಅಷ್ಟು ಚೆನ್ನಾಗಿ ಮಕ್ಕಳಿಗೆ ಇಷ್ಟ ಆಗಿದೆ ನಮ್ಮ ಪಡ್ಡು. ನಾನು ಒಂದು ಚಿಕ್ಕ ಮಕ್ಕಳು ತಿಂದರೆ ಒಂದೊಂದು ಪಡ್ಡು ಅವ್ರು ಎಷ್ಟು ತಿಂತಾರೋ ಅಷ್ಟು ಫ್ರೀ ಕೊಡ್ತೀನಿ. ದುಡ್ಡು ಇಸ್ಕೊಳ್ಳಲ್ಲ ಅವ್ರ ಹತ್ರ. ಮಕ್ಕಳ ಹತ್ರ ಮಾತ್ರ. ನಮ್ಮ ಪಾಪಿನೇ ಒಂದು ಪಡ್ಡು 1.5 ಪಡ್ಡು ತಿನ್ನೋದು. ಓಕೆ, ಥ್ಯಾಂಕ್ ಯು. ವಾವ್, ಮಶ್ರೂಮ್ ರೈಸ್ ಅಂತೆ, ತುಂಬ ಸ್ಪೆಷಲ್. ಮಶ್ರೂಮ್ ಬಿರಿಯಾನಿ. ಓಕೆ, ಸೂಪರ್. ಸೇಮ್ ಮನೆಗೆ ಏನು ಮಾಡಿರ್ತೀವಿ ಅದೇ ಐಟಮ್. ಓಕೆ, ನೀವು ಒನ್ ಟೈಮ್ ಟ್ರೈ ಮಾಡಿದ್ರೆ ಆ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ನಾವು ಹೇಳೋದೇ ಬೇಡ. ಓಕೆ ಸರ್, ಸೂಪರ್. ತುಂಬ ಕೇಳಿದ್ವಿ, ಅದಕ್ಕೆ ಟೇಸ್ಟ್ ಮಾಡೇ ಬಿಡೋಣ ಅಂತ ಟೇಸ್ಟ್ ಮಾಡಿ ಬಂದಿದ್ದೀವಿ. ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ. ಸೊ ನಾವು ಈ ಒಂದು ಪಡ್ಡು ಸ್ಟಾಲ್ ಬಗ್ಗೆ ತುಂಬ ಕೇಳಿದ್ವಿ. ಇವತ್ತು ಟ್ರೈ ಮಾಡೇ ಬಿಡೋಣ ಅಂತ ಬಂದಿದ್ದೀವಿ. ಚಳಿ ವೆದರ್ ಇದೆ. ಸೊ ಮನೇಲಿ ಮಾಡ್ಕೊಂಡು ತಿನ್ನೋದು ಸ್ವಲ್ಪ ಕಷ್ಟ. ಇಲ್ಲಿ ಈಸಿಯಾಗಿ ಸಿಗುತ್ತೆ, ಸ್ವಾದಿಷ್ಟಕರವಾಗಿದೆ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪಡ್ಡು. ಸೊ ಮಾಮ್ಸ್ ಪಡ್ಡು ಸ್ಟಾಲ್ ವಿದ್ಯಾರಣ್ಯಪುರದಲ್ಲಿದೆ. ಖಂಡಿತ ಟ್ರೈ ಮಾಡಬೇಕಾಗಿರೋ ಅಂಥ ಒಂದು ಟೇಸ್ಟಿ ಎಂಟರ್ ಆಗ್ತಾ ಇರೋ ಅಂಥ ಒಂದು ಜಾಗ. ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಹೋಟೆಲ್ಸ್ ಇದ್ರೂ ಕೂಡ ಸ್ಟ್ರೀಟ್ ಫುಡ್ಗೆ ವಿಶೇಷವಾದ ಒಂದು ಟೇಸ್ಟ್ ಇದೆ. ಮತ್ತು ಅವ್ರು ಕೊಡೋವಂಥ ಒಂದು ಎಲ್ಲ ಫುಡ್ಡುಗೆ ಒಂದು ಸೂಪರ್ ಆಗಿರೋಂಥ ರುಚಿ ಅಭಿರುಚಿ ಇರುತ್ತೆ. ಸೊ ಮಸ್ಟ್ ಟ್ರೈ. ಆ್ಯಕ್ಚುಲಿ ದೊಡ್ಡ ಹೋಟ್ಲಿಗೆ ಹೋಗಿ ಜಾಸ್ತಿ ದುಡ್ಡು ಕೊಡೋ ಬದಲು ಚಿಕ್ಕ ಚಿಕ್ಕ ಹೋಟ್ಲಲ್ಲಿ ತಿನ್ನೋದು, ಒಂದು ವಿಶೇಷವಾಗಿ ಸಿಗೋವಂಥ ಫುಡ್ಡನ್ನು ತಿನ್ನೋದು ತುಂಬಾ ಸೂಪರ್ ಅಂತ ಅನಿಸುತ್ತೆ. ನೋಡಿ ಎಷ್ಟು ವಿದ್ಯಾರಣ್ಯಪುರ ಮೇನ್ ರೋಡಲ್ಲಿ ಫುಡ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ ನೋಡಿ. ವೈಟ್ ಹೌಸ್ ಅಪಾರ್ಟ್ಮೆಂಟ್ ಮುಂದೆ ಇದೆ. ಸೊ ಈ ಥರ ಫುಡ್ ಸ್ಟ್ರೀಟ್ ಲೈನಾಗಿ ಬರೀ ಬೇರೆ ಬೇರೆ ವಿಭಿನ್ನ ತಿಂಡಿ ತಿನಿಸುಗಳು ಸಿಗುತ್ತೆ. ಪಾವ್ ಭಾಜಿ ಇರ್ಬೋದು, ಫ್ರೈಡ್ ರೈಸ್ ಇರ್ಬೋದು, ಆಮೇಲೆ
ಮಶ್ರೂಮ್ ಮಂಚೂರೀಸು, ಸೊ ಡಿಫ್ರೆಂಟ್ ಪಡ್ಡುಗಳು, ಮತ್ತು ಫಲೂಡಾ, ಮತ್ತು ಚಾಟ್ಸು, ಹೀಗೆ ಹಲವಾರು ತಿಂಡಿಗಳು ಸಿಗೋ ಅಂಥ ಒಂದು ಫುಡ್ ಸ್ಟ್ರೀಟ್ ಜಾಗ ಇದು. ಸೊ ಇವತ್ತು ನಾವು ಈ ಫುಡ್ ಸ್ಟ್ರೀಟಲ್ಲಿ ಮಾಮ್ಸ್ ಪಡ್ಡು ಸ್ಟಾಲ್ನ ವಿಸಿಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಟೇಸ್ಟು ಅಂತ ಜಸ್ಟ್ ಟ್ರೈ ಮಾಡಬೇಕು. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ನಾವಿವತ್ತು ಫಸ್ಟ್ ಮಾಮ್ಸ್ ಪಡ್ಡುನ ಟ್ರೈ ಮಾಡಿಬಿಟ್ಟು ಆಮೇಲೆ ಬೇರೆ ಟ್ರೈ ಮಾಡೋಣ ಅಂತ ಇದ್ದೀವಿ. ವಿದ್ಯಾರಣ್ಯಪುರದಲ್ಲಿರೋ ಈ ಮಾಮ್ಸ್ ಪಡ್ಡು ಸ್ಟಾಲ್ನ ಖಂಡಿತವಾಗೂ ಭೇಟಿ ಕೊಡಿ, ಹಾಗೂ ಮಶ್ರೂಮ್ ಬಿರಿಯಾನಿ ಮತ್ತು ಪಡ್ಡುನ ಡೆಫಿನೆಟಾಗಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.